ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ ಬನ್ನಿ ಬನ್ನಿ. ಈ ಮನುಷ್ಯ ಹುಟ್ಟಿದ ಮೇಲೆ ಹೊಟ್ಟೆಗೆ ಏನೂ ತಿಂದೆ ಬದುಕೋದು ಬಹಳನೇ ಕಷ್ಟ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. ಈ ನಮ್ಮ ಹೆಣ್ಮಕ್ಳ ದಿನಚರಿ ಪ್ರಾರಂಭ ಆಗೋದೇ ಈ ಅಡುಗೆ ಮನೆಯಿಂದ. ಇದು ಮಾಮೂಲಿ ಕಿಚನ್ ಅಲ್ಲ. ಶಾಂತಮ್ಮ, ನಿಮಗೆ ಹೇಗೆ ಬೇಕೋ ಹಾಗೆ ಹೇಳಿ ಮಾಡಿಸ್ದಂಗಿದೆ ನೋಡಿ. ಇಲ್ಲಿ ಜಾಸ್ತಿ ಎದ್ದು ಬಗ್ಗಿ ಮಾಡೋ ಹಾಗೆ ಇಲ್ಲ, ಎಲ್ಲ ನಿಮ್ಮ ಕೈಗೆ ಸಿಗುತ್ತೆ. ಹಾಗೆ ಬೆಳಿಗ್ಗೆ ಬಂದು ಫ್ರೆಶ್ ಆಗಿ ನೀವು ಕಾಫಿ ಮಾಡಬೇಕಾದ್ರೆ ಸೂರ್ಯನ ಕಿರಣ ಹಾಗೇ ಮುಖದ ಮೇಲೆ ಬೀಳುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ? ಯಾಕೋ ಇದೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆಯಪ್ಪ. ನೀವೇನೋ ತುಂಬ ಖುಷಿಯಿಂದ ಎಲ್ಲ ಮಾಡ್ತಿದ್ದೀರಾ, ಅದು ನಿಮ್ಮ ಒಳ್ಳೆತನ. ಆದರೆ ಅದನ್ನು ಪಡ್ಕೊಳ್ಳೋ ಶಕ್ತಿ ನಮಗಿಲ್ವಲ್ಲಪ್ಪ. ರಮೇಶ, ನಂಗೊಂದು ವಿಷಯ ಅರ್ಥ ಆಗಬೇಕು. ಅಲ್ಲ ಕಣೋ, ಶಾಂತಿನೂ ನಿಧಿ ಯಾಕೆ ಬೇರೆ ಮನೆ ಮಾಡಬೇಕು? ನಮ್ಮನೇನೇ ಇದೆಯಲ್ಲ, ದೊಡ್ಡದಾಗಿದೆ, ಎಲ್ಲ ಸೌಲಭ್ಯ ಇದೆ. ಅಂಥದ್ರಲ್ಲಿ ಯಾಕೋ ಇವರಿಬ್ಬರು ನಮ್ಮ ಜೊತೆಲಿ ಇದ್ರೆ ನಿಂಗೇನಾದ್ರು ತೊಂದರೆನಾ? ಅಂಕಲ್, ನೀವೇನೋ ಖುಷಿ ಖುಷಿಯಾಗಿ ಮನೆಯೆಲ್ಲ ತೋರಿಸ್ತಾ ಇದ್ದೀರಾ. ನಿಮ್ಮ ಇಂಟೆನ್ಷನ್ ಒಳ್ಳೆಯದೇ ಇದೆ. ಆದರೆ ಇದರಿಂದ ಶಾಂತಿ ನಿಧಿ ನನ್ನಿಂದ ದೂರ ಆಗಲ್ವಾ? ಬನ್ನಿ, ನಿಧಿ ರೂಮ್ ತೋರಿಸ್ತೀನಿ. ನಿಧಿ ಬಾಮ, ನೋಡು, ಈ ರೂಮು ನಿನ್ನ ಮನಸ್ಸಿಗೆ ಕಣ್ಣಿಗೆ ಹಿತವಾಗುವ ರೀತಿ ಇದೆ. ಆ ಮೂಲೆಯಲ್ಲಿ ಒಂದು ಸ್ಟಡಿ ಟೇಬಲ್ ಹಾಕೊಂಡ್ಬಿಟ್ರೆ ನಿನಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಅದನ್ನ ಕ್ಲಿನಿಕ್ ಮಾಡ್ಕೋ. ಅದರಿಂದ ಕೇಳ್ತಾನೆ ಇದ್ದೀವಿ, ಯಾಕೆ ಸಪ್ರೇಷನು? ನೀವು ಉತ್ತರ ಕೊಡಲೇಬೇಕು. ಇನ್ನೊಂದು ಮನೆ ಯಾಕೆ? ರಮೇಶ, ನಾನು ಯಾಕೋ ಇದು ಸರಿ ಕಾಣ್ತಿಲ್ಲ. ಅಲ್ಲ, ಇವರಿಬ್ರು ಯಾಕೆ ಈ ಮನೆಗೆ ಶಿಫ್ಟ್ ಆಗಬೇಕು? ನಾನಂತೂ ಒಪ್ಪೋದಿಲ್ಲ. ಇದು ನಿನ್ನ ಪ್ರೀತಿಯ ಅಕ್ಕನ ಮದುವೆ ಫೋಟೋ. ಇದನ್ನ ನಡು ಮನೆಯಲ್ಲಿ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ. ನೀನು ಹೋಗ್ತಾ ಬರ್ತಾ ಇದನ್ನ ನೋಡಿ ಸಂತೋಷವಾಗಿರ್ಬೋದು. ಯಾವ್ಯಾವುದು ಇಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಚೆಂದ ಅಲ್ವಾ? ಅಪ್ಪ, ಇದು ಯಾವುದು ಆಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ ನಿಧಿ ಇಲ್ಲಿರಲ್ಲ ಅಷ್ಟೇ. ನಿಮಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಓಕೆ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನಿಧಿ, ಇಷ್ಟ ಇಲ್ದಿರೋದನ್ನ ಕಷ್ಟಪಟ್ಟು ಸಹಿಸ್ಕೊಂಡು ಆಮೇಲೆ ಒದ್ದಾಡೋ ಥರ ಆಗಬಾರ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗೋಣ ಬನ್ನಿ. ಕರುನಾಡ ಕಣ್ಣ